ಬಂದಿದ್ದ ಬೇರೆ ಆಯ್ತು, ಅವ್ನು ಹೇಳಿದ್ದ ಬೇರೆ ಆಯ್ತು. ಶಾರು ನೀವೇನ್ ಎಲ್ಲ ಕಡೆ ಹುಡುಕಾಡಿ ಬನ್ನಿ. ನನ್ನ ಮುಟ್ಟಾಗ ಬರ್ಬೇಡ. ಯಾಕೆ ಶಾರು ಏನಾದ್ ನನಗೆ ಹಿಂಗೆ ಮಾತಾಡತ್ತಿ? ನಿಂದೇನೋ ನೀ ಮುಟ್ಟಿದ್ರೆ ಏನೋ ನಾ ಸಾಯ್ತೇನಂತ, ಅದಕ್ಕೆ ನಿನ್ನ ಸುಳಿ ಸುಮಾರು ಬಾಳದಾವಂತ. ಸುಳಿ ಸುಮಾರು ಅಂತ ಯಾರು ಹೇಳಿದ್ರು ನನಗ? ಇದೇ ಈಗ ಒಬ್ರ ಹುಡುಗಿಯಾರ ಬಂದಿದ್ರ, ಅವ್ರು ಹೇಳಿದ್ರ. ಯಾಕಂದ್ರ ಇದಿಲ್ಲ ನಿನ್ನ ಸುಳಿ ಸುಮಾರ್ದಾವತ್ತ, ನಿನ್ನ ಮದ್ವೆ ಆದ್ನಂದ್ರ ನಾ ಸಾಯ್ತೇನಂತ ಹೇಳಿ ಹೋದ್ರ. ಶಾರು ಅವ ಎಲ್ಲ ಸುಳ್ಳು ಹೇಳಿದ ನನಗ. ಅಲ್ಲ ಎಲ್ಲ ಸುಳ್ಳು ಹೇಳ್ತಾನ, ಎಲ್ಲ ನನ್ನ ಜೀವನದಾಗ ನಡೆದಿದ್ದ ಘಟನೆ ಹೇಳಿ ಹೋಗ್ಯಾನ. ಹೌದು, ಅಂದಾಗ ಯಾವ ಕಡೆ ಹೋದ ವೇಷಗಾರ ನಮಗ? ಹೋದ. ಅದು ನಾನು ವೈರಿನ ಇರ್ಬೇಕು, ಬಂದೆ ತಡಿಲೇ ಮಗನ. ಅವ ಎಲ್ಲ ನಂಬುದು ಕರೇನ ಹೇಳ್ಯಾನ. ನಿನ್ನ ಕೈ ಹಿಡಿದ ನಾ ಲಗ್ನ ಆಗಿ 3 ತಿಂಗಳದಾಗ ಸತ್ತು ಅಂತ ಯಾಕೆ ಬೇಕಾಗಿತ್ತು? ಅದನ್ನು ಮಾರೇ ನಿನ್ನ ಸಾಹಸ ಇದನ್ನ ಬೇಡ ನನಗ. ಯಾಕಂದ್ರೆ ಇನ್ನೊಂದು ನಾಣ್ಲ ಚಿಗುರು ಕಿಸಿ ಹುಡುಗ ಅವನ ಮದ್ವೆ ಆಗ್ಬೇಕನ್ನೋ ಆಸೆ ಮಾಡ್ಕೊಂಡ್ ನೋಡ. ಅಲ್ಲ ಮೋಸಗಾರ ನಮಗ ಏನ್ ಬೀಳ್ತಾ ಬೀಳುದಾಗಿಲ್ಲ, ಕಬ್ಬಣದ ಸರಪಳಿಲಿ ಉಳಿತಿಲಿಗೆ ಇದನ್ನೆಲ್ಲ ಹೇಳಿದ ಯಾವ ಇರ್ಬೇಕಲ್ಲ ಅಪ್ಪ ನಿನ್ನ ಕರುಣ ಎಂಬುದರ ಐತು ಏನೇನಲ್ಲೋ. ಶಾರು ಯಾಕೆ ಶಾರು ಹೆಣ್ಣಾಗಿ ಹುಟ್ಟಬಾರದಂತಿ ಲೋಕದಾಗ? ಹೆಣ್ಣು ಜಗದ ಕಣ್ಣು, ಹೆಣ್ಣಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿಲು. ಹರಿಹರಿ ಬ್ರಹ್ಮಾದಿಗಳಿಗೂ ಜನ್ಮ ನೀಡಿದ್ದು ಹೆಣ್ಣು, ನಿನ್ನಂತ ಹೆಣ್ಣಿದ್ದಾಗಲೇ ನಮ್ಮಂತವರ ಜೀವನ. ಏನ್ ಮಾಡ್ಲಪ್ಪ, ಕಾಮನ ಒಂದು ಗಂಡ ನನಗೆ ಸಿಗುವಲ್ಲ, ನಮ್ಮಪ್ಪ ಅವನ ಒಂದು ಮದುವೆ ಆಗೋಲ್ಲ, ನನ್ನ ಜನ್ಮನ ಸಾಕಾಗಿ ಹೋಗೈತಿ ನೋಡೋಂತೀನಿ. ಯಾಕೆ ತೆಗಿಬೇಡಂತಿ ಅವನ ಸುದ್ದಿ? ಅವಾಗೇನ ಯಾವ್ದೋ ಸುಳಿ ಸುಮಾರು ಐತಂತ, ನಾ ಅವನ ಮದ್ವೆ ಆಗಿನಂದ್ರ 3 ತಿಂಗಳಾಗ ಸತ್ ಹೊಕ್ಕನಂತ. ಈ ಮಾತು ಕರೇನೆ ತೊಡ ಶಾರು. ಹಿಂದ ಕಾರಣ ಮನ್ಯಾಗ ಒಂದು ನಗ್ಮೂರ್ಗ್ ಸುಳಿ ಎತ್ತಿತ್ತ, ಆದ್ರೆ ಕೂಡ ಯಾವ ಎತ್ತ ಹಾಕಿದ್ರು ಇರ್ಲೇ ಇಲ್ಲ. ಅದ್ರ ಜೊತೆ ಹಾಕಿದ ಕೂಡಲೇ ಸತ್ತ ಬಿಡ್ತಿತ್ತ. ಹೆಂಗೈತೆ ಅದ್ರ ಕತಿ? ಅಲ್ಲ ಮಾರೇ ಅದ್ರ ಸಂಬಂಧ ಐತಲ್ಲ, ನಾ ಬ್ಯಾಡ ಅಂತ ಅವ್ನ ಮದ್ವಿ ಮಾಡೋದು ಬಿಟ್ಟ ನಿನ್ನ ಆಗ್ಬೇಕಂತ ಮಾಡೇನ್ ನೋಡ. ನಿನ್ನ ಕೂಡ ಬೆರ್ತ್ಕೊಂಡ್ ಬಿಡ್ತೀನಿ ಅಂತ ಹೇಳು. ಸಾಕ್ ನಾನು ನಿನ್ನ ಕೊಲಾರಿ ಬಂಡಿಗೆ ನಾನು ಕಿಲಾರಿ ಊಡೆ ಈ ನಾಡು ಸುತ್ತಿಸ್ಕೊಂಡ್ ಬರ್ತೀನಿ. ಬಾರ ನನ್ನ ರಾಜ ರವಿ ಕೊಟ್ಟ ತೇಜ ಮತ್ತೊಂದು ಹೋಗಿಲ್ಲ
Gracias.